ಸ್ನೇಹಿತರೆ, ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಇತ್ತಿನದ ವಿಡಿಯೋದಲ್ಲಿ ಎಕ್ಕದ ಗಿಡಕ್ಕೆ ಸಂಬಂಧಪಟ್ಟಂತ ವಿಷಯ, ನಿಮ್ಮ ಸಮಸ್ಯೆಗಳೇನಿದೆ, ಸಾಲಬಾಧೆಗಳೇನಿದೆ, ರೋಗ ರುಜಿನಗಳೇನಿದೆ, ಈ ಒಂದು ಸಮಸ್ಯೆಗಳ ನಿವಾರಣೆಗೆ ಸಂಬಂಧಪಟ್ಟಂತೆ ಎಕ್ಕದ ಗಿಡವನ್ನ ಪೂಜೆ ಮಾಡ್ತಕ್ಕಂಥದ್ದು ಮತ್ತು ಅಲ್ಲಿ ಸಮಸ್ಯೆಯನ್ನ ಹೇಳ್ತಕ್ಕಂಥದ್ದು, ಆ ಒಂದು ಸಮಸ್ಯೆಗೆ ಸಂಬಂಧಪಟ್ಟಂತೆ ಆ ಒಂದು ಎಲೆಗಳನ್ನಾಗಿರ್ಬೋದು ಅಥವಾ ಹೂಗಳನ್ನಾಗಿರ್ಬೋದು, ಅದರ ಕಾಂಡ ಆಗಿರ್ಬೋದು, ಬೇರಾಗಿರ್ಬೋದು, ಅದನ್ನು ತೆಗೆದುಕೊಂಡಿಟ್ಟು ಮನೆಯಲ್ಲಿ ಪೂಜೆ ಮಾಡಿದಂತಹ ಸಂದರ್ಭದಲ್ಲಿ ಈ ರೀತಿಯಾದಂಥ ಸಮಸ್ಯೆಗಳೇನಿರ್ತವೆ, ನಾನು ಮೊದಲೇ ಹೇಳಿದಂತೆ ಆ ಸಮಸ್ಯೆಗಳು ನಿವಾರಣೆ ಆಗ್ತಾವೆ, ಈ ರೀತಿಯಾದಂಥ ಕಾರ್ಯವನ್ನು ಮಾಡಿ ಅಂತ ನೀವು ಶಾಸ್ತ್ರೋಕ್ತವಾಗಿ ಅಲ್ಲಿ ಇಲ್ಲಿ ಎಲ್ಲಾದರೂ ಕೇಳಿರ್ತೀರ. ಅದರ ಆಚರಣೆ ಕೂಡ ನೀವು ಮಾಡ್ತಾ ಇರ್ತೀರ. ಈ ಎಲ್ಲ ಅಂಶಗಳು ಕಾರ್ಯವನ್ನು ಮಾಡ್ತಾವೆ. ಹಾಗಾದ್ರೆ ಯಾರ್ಯಾರಿಗೆ ಕಾರ್ಯವನ್ನು ಮಾಡ್ತಾವೆ? ಇಲ್ಲಿ ಎಕ್ಕದ ಹೂವು ಏನಿದೆ ಅದು ಚಂದ್ರಗ್ರಹ, ಎಕ್ಕದ ಗಿಡ ಏನಿದೆ ಅದು ಚಂದ್ರಗ್ರಹಕ್ಕೆ ಸೇರ್ಪಟ್ಟಿದೆ. ಇಲ್ಲಿ ವಿಶೇಷವಾಗಿ ಹೂವಾಗಿರ್ಬೋದು, ಎಲೆ ಆಗಿರ್ಬೋದು, ಕಾಂಡ ಆಗಿರ್ಬೋದು, ಬೇರಾಗಿರ್ಬೋದು, ಅಥವಾ ಗಿಡವನ್ನೇ ತಂದು ನೀವು ನಟ್ಟು ಪೋಷಿಸ್ತಕ್ಕಂಥದ್ದಾಗಿರ್ಬೋದು, ಮನೆಯಲ್ಲಿ ಪೋಷಿಸಲು ಬರೋದಿಲ್ಲ, ಬದಲಿಗೆ ಅದನ್ನ ಹೊರ ವಾತಾವರಣದಲ್ಲಿ ಈಗ ಹೂವಿನ ಗಿಡದ ವನ ಇತ್ಯಾದಿ ಏನು ನೀವು ಮಾಡ್ಕೊಂಡಿರ್ತೀರ ಅಲ್ಲಿ ಅದನ್ನ ನೆಟ್ಟು ಪೂಜೆ ಇತ್ಯಾದಿಗಳನ್ನು ಮಾಡ್ಲಿಕ್ಕೆ ಅವಕಾಶ ಇದೆ. ಇದನ್ನ ತಂದಿಟ್ಟು ನೀವು ಪೂಜೆ ಕೈಕರ್ಯಗಳನ್ನ ಮಾಡೋದ್ರಿಂದ ಅದಕ್ಕೆ ಅದರದೇ ಆದಂಥ ವಿಧಾನ ಇದೆ. ಧಾರ್ಮಿಕ ವಿಧಾನಗಳನ್ನ ಆಚರಣೆ ಮಾಡಿದ ನಂತರವೇ ಆ ರೀತಿಯಾಗಿ ತೆಗೆದುಕೊಂಡು ಬರ್ತಕ್ಕಂಥದ್ದು, ಪೂಜೆಗಳ ನಂತರ ಅದರ ಸಂಗ್ರಹ ಮಾಡ್ತಕ್ಕಂಥದ್ದು ಮತ್ತು ಅದರ ಶುದ್ಧೀಕರಣ ಇತ್ಯಾದಿ ಕಾರ್ಯಗಳನ್ನು ಮಾಡಿದ ನಂತರ ಪೂಜೆ ಕೈಕರ್ಯಗಳನ್ನ ನೆರವೇರಿಸ್ತಕ್ಕಂಥದ್ದು ಸರಿಯಾದ ವಿಧಿ. ಈ ಕಾರ್ಯವನ್ನು ಮಾಡೋದ್ರಿಂದ ನಿಮಗೆ ಪರಿಹಾರಗಳಾದ್ರೂ ಹೇಗೆ ಲಭ್ಯ ಆಗುತ್ತೆ? ಇದ್ರ ಹಿಂದೆ ಮಾಡ್ತಕ್ಕಂಥ ಕಾರ್ಯವಿಧಾನ ಆದ್ರೂ ಯಾವುದು? ಯಾವಾಗ ಚಂದ್ರಗ್ರಹಕ್ಕೆ ಸಂಬಂಧಪಟ್ಟಂತಹ ಈ ಸಸ್ಯಕಾಶಿಯಾಗಿದೆ, ಇಲ್ಲಿ ಸಂಕಲ್ಪಗಳನ್ನು ನೀವು ಮಾಡಿದ ತಕ್ಷಣ, ಪ್ರಾರ್ಥನೆಯನ್ನು ನೀವು ಮಾಡಿದ ತಕ್ಷಣ, ಅದು ಒಂದು ಗಿಡ ಮಾತ್ರ ಅಲ್ಲದೆ ಒಂದು ಶಕ್ತಿಯಾಗಿದೆ. ಆ ಶಕ್ತಿ ಕೇವಲ ನಿಮ್ಮ ಎದುರಿಗೆ ಇರ್ತಕ್ಕಂಥ ಚಿಕ್ಕ ಗಿಡ ಅಥವಾ ದೊಡ್ಡ ಗಿಡಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಅದರದ ಅಸ್ತಿತ್ವ ಎಂಬತಕ್ಕಂಥದ್ದು ಅಗಾಧ ಪ್ರಮಾಣದಲ್ಲಿದೆ. ಅದರ ಅರ್ಥ ಊರುಗಳಾಗಿರ್ಬೋದು, ನಗರ ಪ್ರದೇಶ, ಪಟ್ಟಣಗಳಾಗಿರ್ಬೋದು, ಜಾಗಗಳಾಗಿರ್ಬೋದು, ಪರ್ವತ ಶ್ರೇಣಿಗಳಾಗಿರ್ಬೋದು, ಎಲ್ಲೆಲ್ಲಿ ಈ ಗಿಡಗಳ ಉಪಸ್ಥಿತಿ ಇದೆ ಅಲ್ಲೆಲ್ಲ ದೈವಶಕ್ತಿ ಚಂದ್ರಗ್ರಹದ ಉಪಸ್ಥಿತವಿದೆ. ಈ ಸಂದರ್ಭದಲ್ಲಿ ಆ ಶಕ್ತಿಯ ಪ್ರಮಾಣ ಅಗಾಧವಾಗಿದ್ದಾಗ ನೀವು ಪೂಜೆ ಕೈಕರ್ಯಗಳನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮನಸ್ಸಿಗೆ ನಿರ್ಣಯವನ್ನು ತೆಗೆದುಕೊಳ್ಳತಕ್ಕಂಥ ವಿಧಾನದಲ್ಲಿ ಏನು ನಿಮಗೆ ತಳಮಳ ಆಗ್ತಾ ಇರುತ್ತೆ, ಗೊಂದಲ ಆಗ್ತಾ ಇರುತ್ತೆ ಅಥವಾ ಅಡಚಣೆಗಳಾಗ್ತಾ ಇರುತ್ತೆ, ಆ ಪೂಜೆ ಕೈಕರ್ಯದ ಕಾರಣದಿಂದ ಅಂತ ಅಡಚಣೆಗಳು, ಬಾಧೆಗಳು ನಿವಾರಣೆ ಆಗ್ತಾವೆ. ಮಾತು, ಮಾರ್ಗ, ನಡೆ, ನುಡಿಯಲ್ಲಿ ಸಕಾರಾತ್ಮಕತೆ ನಿರ್ಮಾಣ ಆಗುತ್ತೆ. ಆ ಕಾರಣದಿಂದ ಏನು? ಆ ಒಂದು ಸಕಾರಾತ್ಮಕತೆ ನಿರ್ಮಾಣ ಯಾವಾಗ ಆಗುತ್ತೆ? ಆ ಚಂದ್ರಗ್ರಹದ ದೈವಶಕ್ತಿಯ ಅಗಾಧವಾಗಿ ಎಲ್ಲಾ ಕಡೆ ವಿಸ್ತಾರವಾಗಿ ಇರ್ತಕ್ಕಂಥ ಆ ದೈವಶಕ್ತಿಯ ಅನುಗ್ರಹ ಕೃಪೆ ಲಭ್ಯ ಆದಾಗ ಆಗ ನಿಮ್ಮ ಸಮಸ್ಯೆಗಳು, ಶಾರೀರಿಕ ಸಮಸ್ಯೆಗಳು ಅಂದರೆ ದೇಹದ ರೋಗರುಜಿನಿಗಳಾಗಿರ್ಬೋದು, ಮಾನಸಿಕ ಸಮಸ್ಯೆಗಳಾಗಿರ್ಬೋದು, ಆರ್ಥಿಕ ಸಮಸ್ಯೆಗಳಾಗಿರ್ಬೋದು, ಜೀವನದ ಅನ್ಯ ಸಮಸ್ಯೆಗಳಾಗಿರ್ಬೋದು, ನಿವಾರಣೆ ಆಗ್ತಕ್ಕಂಥದ್ದು. ಅದರಿಂದ ಯಾವ ಕಾರ್ಯವನ್ನು ಮಾಡಬೇಕು? ಸರಿಯಾದ ರೀತಿಯಾಗಿ ಧಾರ್ಮಿಕ ಕಾರ್ಯಗಳನ್ನು ಮಾಡಿ ಪೂಜೆ ಕೈಕರ್ಯಗಳನ್ನು ಮಾಡಿದಂತಹ ಪಕ್ಷದಲ್ಲಿ ನಿಮ್ಮ ಸಮಸ್ಯೆಗಳ ನಿವಾರಣೆಗೆ ತೆಗೆದುಕೊಳ್ತಕ್ಕಂಥ ಸಮಯದ ಅವಧಿ, ನಿಮ್ಮ ಸಮಸ್ಯೆ ಏನಿದೆ ಆ ದೀರ್ಘಕಾಲ ಜಟಿಲವಾಗಿದ್ರೆ, ಕಡಿಮೆ ಪ್ರಮಾಣದಲ್ಲಿದ್ದರೆ, ಹೆಚ್ಚು ಪ್ರಮಾಣದಲ್ಲಿದ್ದರೆ, ಈ ರೀತಿಯಾದಂಥ ವಿಷಯಗಳ ಅನುಸಾರವಾಗಿ ಪರಿಹಾರ ಅಂತೂ ಖಂಡಿತ ಆಗುತ್ತೆ. ಆದರೆ ಕಾಲ ದೀರ್ಘಕಾಲ ತೆಗೆದುಕೊಳ್ಳಬಹುದು. ಅಥವಾ ನಿಮ್ಮ ಟೈಮ್ ಚೆನ್ನಾಗಿದ್ರೆ ಅಥವಾ ನಿಮ್ಮ ಪೂಜೆ ಕೈಕರ್ಯಗಳು ಸಮಂಜಸ ಇದ್ದಂತಹ ಪಕ್ಷದಲ್ಲಿ ಕಡಿಮೆ ಅವಧಿಯಲ್ಲಿ ಕೂಡ ಪರಿಹಾರ ಲಭ್ಯ ಆಗ್ಬೋದು. ಈ ಎಲ್ಲ ಪರಿಹಾರಗಳು ಕೂಡ ಖಂಡಿತ ಆಗುತ್ತೆ. ಆದರೆ ಅದರಲ್ಲಿ ನಂಬಿಕೆ ಇಟ್ಟು ದೈವಿಕ ಆಚರಣೆಗಳನ್ನು ಕೂಡ ನೀವು ಮಾಡ್ತಾ, ಮನೆದೇವ, ಕುಲದೇವ, ಇಷ್ಟದೇವದ ಪೂಜೆಯನ್ನು ಮಾಡ್ತಾ ಈ ಒಂದು ಸಕಾರಾತ್ಮಕ ತಂತ್ರ ವಿಧಾನವನ್ನು ನೀವು ಅನುಸರಿಸಿದಂತಹ ಪಕ್ಷದಲ್ಲಿ ಸಮಾಜದಲ್ಲಿನ ಸಮಸ್ಯೆಗಳು, ಸಮಾಜ ಅಂದರೆ ಮನುಷ್ಯನೇ, ಆ ಸಮಸ್ಯೆಗಳೇನಿದ್ದಾವೆ ಆ ಸಮಸ್ಯೆಗಳು ತಿಳಿಯಾಗಲು, ನಿಮ್ಮ ಸಮಸ್ಯೆಗಳು ಪರಿಹಾರ ಆಗಲು ದೈವಶಕ್ತಿಯ ಅನುಗ್ರಹ ಕೃಪೆ ಎಂಬತಕ್ಕಂಥದ್ದು ಲಭ್ಯವಾಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ. ಮತ್ತೊಂದು ಮಾಹಿತಿಯೊಂದಿಗೆ
ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಶ್ರೀದೇವಿ ಅಪರಾಜಿತ ಚಾನೆಲ್ನ ಎಲ್ಲ ವಿಡಿಯೋಸ್ಗಳನ್ನು ಕೂಡ ವೀಕ್ಷಿಸಿ. ಈ ಒಂದು ವಿಜಯದುರ್ಗ ಅಪರಾಜಿತ ಚಾನೆಲ್ನ ಅನ್ಯ ಮಹತ್ವಪೂರ್ಣವಾದಂಥ ಮಾಹಿತಿಗಳುಳ್ಳಂತಹ ವಿಷಯಗಳೊಂದಿಗೆ ವಿಡಿಯೋಗಳು ಲಭ್ಯ ಇದೆ, ಶಾರ್ಟ್ಸ್ ಇದೆ, ವಿಡಿಯೋಗಳಿದೆ, ಅವಶ್ಯವಾಗಿ ವೀಕ್ಷಿಸಿ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ. ಆತ್ಮದ ಸಮಸ್ಯೆಗಳಿದ್ರೆ ಧೂಪದ ಪೌಡರ್ಗೆ ಆರ್ಡರ್ ಮಾಡ್ಬೋದು. ಹಣಕಾಸಿನ ಸಮಸ್ಯೆ ಇದ್ದರೆ ಲಕ್ಷ್ಮೀ ಪ್ರಾಪ್ತಿ ಧೂಪದ ಪೌಡರ್ ಇದೆ, ಅದನ್ನು ಕೂಡ ಆರ್ಡರ್ ಮಾಡ್ಬೋದು, ಮನೆಯಲ್ಲಿ ನೀವು ಬಳಸ್ಬೋದು. ಇದರಿಂದ ನಕಾರಾತ್ಮಕ ಆತ್ಮಗಳ ಸಮಸ್ಯೆಗೆ ಸಂಬಂಧಪಟ್ಟಂಥ ಪೌಡರ್ ಬಳಸೋದ್ರಿಂದ ತಂತ್ರ ಮಂತ್ರ ಆತ್ಮದ ಬಾಧೆ ನಿವಾರಣೆ ಆಗುತ್ತೆ. ಈ ಒಂದು ಪೌಡರ್ನ ಲಕ್ಷ್ಮೀ ಪ್ರಾಪ್ತಿ ಧೂಪದ ಪೌಡರ್ನ ಬಳಸೋದ್ರಿಂದ ಹಣಕಾಸಿನ ಸಮಸ್ಯೆಗಳು ನಿವಾರಣೆ ಆಗುತ್ತೆ. ಹಾಗೆ ಆತ್ಮದ ಸಮಸ್ಯೆಗಳು ದೇಹದಲ್ಲೇ ಇದ್ದಂತಹ ಪಕ್ಷದ ದೇಹಕ್ಕೆ ಹಚ್ಚತಕ್ಕಂಥ ಆಯಿಲ್ ಇದೆ ಮತ್ತು ಪೌಡರ್ ಇದೆ, ಸ್ನಾನಕ್ಕೆ ಬಳಸತಕ್ಕಂಥದ್ದು. ಇದರಿಂದ ಆತ್ಮ ಸಮಸ್ಯೆ ನಿವಾರಣೆ ಆಗುತ್ತೆ. ಇನ್ನಿತರ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ 6364205078 ಈ ನಂಬರ್ಗೆ ಕರೆ ಮಾಡಿ ಕನ್ಸಲ್ಟೇಷನ್ ತಗೊಂಡು ನಿಮ್ಮ ಸಮಸ್ಯೆಗಳನ್ನು ಮಾತನಾಡಿ ಸೂಕ್ತ ಪರಿಹಾರ ಮಾರ್ಗದರ್ಶನದ ಬಗ್ಗೆ ತಿಳಿಬಹುದು ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ. ನೇರ ಭೇಟಿಗೆ ಅವಕಾಶ ಇರೋದಿಲ್ಲ. ನಿಮ್ಮ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಪರಿಶೀಲನೆಯನ್ನು ಮಾಡಿಸ್ಕೋಬಹುದು, ಪರಿಹಾರವನ್ನು ಕೂಡ ತಿಳ್ಕೊಂಡು ಅದರಂತೆ ನಡ್ಕೊಂಡು ನಿಮ್ಮ ಜೀವನ ಸಕಾರಾತ್ಮಕಗೊಳಿಸ್ಕೋಬಹುದು. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.